ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಲೂಲು ಮಾಲಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ವ, ಚೆನ್ನಾಗಿರುತ್ತೆ. ಪಾಪುಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ. ಸೊ ಇವಾಗ ಎಲ್ಲ ರೆಡಿ ಆಗಿದ್ದೀನಿ, ಬಟ್ಟೆ ಎಲ್ಲ ಹಾಕ್ಕೊಂಡು. ಮೇಕಪ್ ಏನೂ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಚೀಕ್ ಟಿಂಟ್, ಲಿಪ್ ಬಾಮ್ ಆ್ಯಂಡ್ ಮಸ್ಕಾರ ಅಷ್ಟೇ. ಸೊ ಈಗ ಕೂದಲು ಒಣಗಿಸ್ಕೊಂಡು ಹೊರಡಬೇಕು. ಆಮೇಲೆ ಸಿಗ್ತೀನಿ. ಲಿಪ್ ಬಾಮ್ ಅಲ್ಲ ಗೈಸ್, ಲಿಪ್ ಗ್ಲಾಸ್ ಹಚ್ಚಿದ್ದೀನಿ. ಲಿಪ್ ಲೈನರ್ ಹಚ್ಬಿಟ್ಟು ಲಿಪ್ ಗ್ಲಾಸ್ ಹಚ್ಚಿದ್ದೀನಿ. ಸೊ ಈಗ ತಲೆ ಸ್ವಲ್ಪ ಒಣಗಿಸ್ಕೋತೀನಿ. ನನ್ನ ಹತ್ರ ಏರ್ ಡ್ರೈಯರ್ ಏನೂ ಇಲ್ಲ, ನ್ಯಾಚುರಲ್ ಗಾಳಿಯಿಂದ ಹಂಗೆ ಒಣಗಿಸ್ಕೋಬೇಕು. ಸೊ ಹಂಗೆ ಗಾಳೀಲಿ ಒಣಗ್ಕೊಳ್ಳುತ್ತೆ. ಇವಾಗ ಪರ್ಫ್ಯೂಮ್ ಹಾಕ್ತಾಯಿದ್ದೀನಿ, ಬೆಲ್ಲ ವಿಟ ಕಾಣಿಸ್ತಿದೆ. ಚೆನ್ನಾಗಿರುತ್ತೆ ಗೈಸ್. ಸೊ ಇದು ನನ್ನ ಸ್ಲಿಪ್ಪರ್ ಹೀಲ್ಸ್ ಹಾಕೋತಾ ಇದ್ದೀನಿ. ಈಗ ಹೊರಡಬೇಕು. ನಮ್ಮ ಮನೆಯವರು ಮತ್ತು ಪಾಪು ಕೆಳಗಡೆ ಇದ್ದಾರೆ. ನಾನು ಕೀ ಹಾಕ್ಕೊಂಡು ಕೆಳಗಡೆ ಬಂದೆ. ನಮ್ಮ ಮನೆಯವರು ಪಾಪು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಕಾರ್ ಇರಲಿಲ್ಲ. ಕಾರ್ ಬಂದು ನಮ್ಮ ಮನೆಯವ್ರ ಫ್ರೆಂಡ್ಸ್ ತೊಗೊಂಡೋಗಿದ್ರು, ಅದಕ್ಕೇ ಗಾಡೀಲಿ ಹೋಗ್ತಾಯಿದ್ದೀವಿ. 4 ಗಂಟೆ ಆಗಿತ್ತು ಇಲ್ಲಿಂದ ಹೊರಡ್ಬೇಕಾದ್ರೆ. ಮಳೆ ಗಿಳೆ ಬಂದುಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಲೂಲು ಮಾಲ್ಗೆ ಹೋಗೇ ಇರಲಿಲ್ಲ, ಸುಮಾರು 1 ತಿಂಗಳಾಯ್ತೇನೋ ಲೂಲು ಮಾಲ್ ಕಡೆ ಹೋಗೇ ಇರಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ, ಜುಡಿಯೋ ಶಾಪಿಂಗ್ ಮಾಡೋಣ ಅಂತ. ಹಾಗೆ ಪಾಪುನು ಎಲ್ಲ ನೋಡ್ತಾನೆ, ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಬಂತು ಲೂಲು ಮಾಲು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಬೈಕ್ ನಿಲ್ಸೋಕ್ಕೆ. ಲಾಸ್ಟ್ ಟೈಮ್ ಹಿಂಗೆ ಲೂಲು ಮಾಲ್ಗೂ ಎಲ್ಲೋ ಮರ್ತೋಗಿದ್ದೀನಿ ಯಾವ ಮಾಲು ಅಂತ, ಬಟ್ ಲೂಲು ಮಾಲೇ ಅನಿಸುತ್ತೆ. ಕಾರ್ ತೊಗೊಬಂದು ಪಾರ್ಕಿಂಗ್ ಮಾಡಿ ಹೋಗಿದ್ದೀವಿ, ಆದರೂ ಫೋಟೋ ತೊಗೊಳ್ಳಿಲ್ಲ. ಆಮೇಲೆ 12 ಆ ಥರ ಸಮಥಿಂಗ್ ಏನೇನೋ ಕೋಡ್ಸ್ ಇರುತ್ತಲ್ಲ, ಅದನ್ನು ನಾವು ನೋಡ್ಕೊಳ್ಳೂ ಇಲ್ಲ. ಆಮೇಲೆ 2-3 ರೌಂಡ್ ಹೊಡೆದು ಆಮೇಲೆ ಸಿಕ್ತು ಗೈಸ್. ಹಿಂಗಾಗಿತ್ತು ಕತೆ. ಅದಕ್ಕೆ ಈ ಸತಿ ಫೋಟೋ ತೊಗೊಂಡೆ. ಆಮೇಲೆ ರಯಾನ್ಗೆ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ವಿ. ಒಳಗಡೆ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆಯವ್ರು ಹೇರ್ ಸ್ಟೈಲ್ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಹೇರ್ ಸ್ಟೈಲ್ ರೆಡಿ ಮಾಡಿದ್ರು. ನಮ್ಮ ಮನೆಯವ್ರು ಹಂಗೆ, ಅವರು ಹೇರ್ ಸ್ಟೈಲ್ ಕರೆಕ್ಟಾಗಿದ್ದು ಬಿಡಬೇಕು, ಮಗುಂಗೂ ಹಂಗೆ ಕರೆಕ್ಟಾಗಿದ್ದು ಬಿಡಬೇಕು. ಹೆಂಗೆ ಮಾಡ್ತವ್ರು ನೋಡಿ. ಆಮೇಲೆ ಕೈ ಬಿಟ್ಟರೆ ಒದೆ ತಿಂತೀಯ, ಇವಾಗ ಕೈ ಹಿಡ್ಕೊಂಡೇ ಇರಬೇಕು ನೀನು ಅಂತ ಬೈತವ್ರೆ. ಅವನು ಇಲ್ಲ ಅಂತ ತಲೆಯಲ್ಲಾಡಿಸ್ತಾನೆ, ಕೈ ಕೊಟ್ಕೊಂಡು ಬರ್ತಾವ್ನು ಡಿಸೆಂಟಾಗಿ. ಗಾಯ್ಸ್ ಹೆಂಗೆ ಮಾಡ್ತಾನೆ ಅಂದರೆ ಸೀರಿಯಸ್ ಆಗಿ. ಲೂಲು ಮಾಲ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾವು ಬಂದಿದ್ದೆ ಫಿಶ್ ಎಲ್ಲ ಮಾರ್ತಾ ಇರ್ತಾರಲ್ಲ, ಅಲ್ಲಿ ರಯಾನ್ಗೆ ಫಿಶ್ ಎಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಅವ್ರ ಅಪ್ಪನ ಹತ್ರ ಕೇಳ್ತಾ ಇದ್ದ. ಅದು ಇದು ಅಂತ ಅಂದ್ಕೊಂಡು ಅವ್ರ ಅಪ್ಪ ಎಲ್ಲ ಹೇಳ್ತಾ ಇದ್ರು, ಇದು ಪ್ರಾನ್ಸು, ಇದು ಫಿಶ್ ಅಂತಾರೆ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು. ಮುಟ್ಟಬೇಕು ಅಂತ ಹೇಳ್ತಾ ಇದ್ದ. ಎಲ್ಲ ಮುಟ್ಟಬಾರ್ದು ಹಂಗೆಲ್ಲ, ಹಂಗೆ ನೋಡಬೇಕು ಅಂತ ಅಂದ್ಬಿಟ್ಟು ಅವರಪ್ಪ ಹೇಳ್ತಾಯಿದ್ರು. ನಾನು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಚಿಕನ್ ಬಿರಿಯಾನಿ, ಚಿಕನ್ ಗೀ ರೋಸ್ಟ್ ಅಂತ, ಚೆಟ್ಟಿನಾಡ್ ಚಿಕನ್ ಬಿರಿಯಾನಿ ಏನೇನೋ ಐತಿಲ್ಲಿ. ಅಲ್ಲೇನೂ ತೊಗೊಳಕ್ಕೋಗಿಲ್ಲ. ಇಲ್ಲಿ ನಾವು ಬಿರಿಯಾನಿ ತಿಂತೀವಿ ಯಾವಾಗ ಬಂದ್ರೂ, ಇಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೆ ಇಲ್ಲಿ ತೊಗೊಳ್ಳೋಣ ಅಂತ ನಮ್ಮ ಮನೆಯವ್ರು ಹೋಗಿ ತೊಗೋತಾ ಇದ್ರು. ನಾನಿಲ್ಲಿ ಮತ್ತೆ ಈ ಕಡೆ ಸೈಡ್ ಬಂದೆ. ಇಲ್ಲಿ ಚಿಕನ್ ರೋಲ್ ಅಂತ ಸಿಗುತ್ತೆ ಗೈಸ್, ಅದು ಖಾಲಿ ಆಗಿಬಿಟ್ಟೈತೆ. ನೋಡಿದೆ, ಸಿಕ್ಕಿಲ್ಲ ನನಗೆ. ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದೆ. ನಮ್ಮ ಮನೆಯವರು ಪಾರ್ಸೆಲ್ ಮಾಡಿಸ್ಕೊಂಡು ತೊಗೊಬಂದರು ಬಿರಿಯಾನಿನ. ಅಲ್ಲಿ ಮೇಲ್ಗಡೆ ಜಾಗ ಇರುತ್ತಾ ಕುತ್ಕೊಂಡು ತಿನ್ನೋಕ್ಕೆ? ಇನ್ನೂ ಇಲ್ಲಿ ಬಿಲ್ ಮಾಡಿಸ್ಕೋಬೇಕಲ್ವಾ? ಅಯ್ಯೋ. ಹಾಯ್ ಗಾಯ್ಸ್, ನೋಡಿ ನಮ್ಮ ರಯಾನ್ ಅಳ್ತಾ ಇದ್ದಾನೆ, ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕೆಳಗಡೆ ಬಿಡು ಅಂತ. ಯಾಕೆ ಅಳ್ತಾ ಇರೋದು? ಏನಕ್ಕೆ ಅಳ್ತಾ ಇರೋದು ಗೈಸ್? ನೈಸ್ ಮಾಡೋದು ಹಿಂಗೆ ನೈಸ್ ಮಾಡೋದು.
ಆಮೇಲೆ ಫುಲ್ ಟಾಪ್ ಫ್ಲೋರಲ್ಲಿ ಬಂದ್ವಿ. ಇಲ್ಲೆಲ್ಲ ಊಟ ಮಾಡ್ತಾಯಿದ್ರು ಎಲ್ಲ ತೊಗೊಂಡು ಫುಲ್ ಹೌಸ್ಫುಲ್ ಅಂತಾರಲ್ಲ ಹಂಗೆ ಫುಲ್ ಆಗಿಬಿಟ್ಟಿದ್ರು ಜನ. ಇಂಡಿಪೆಂಡೆನ್ಸ್ ಡೇ ಬೇರೆ, ಸಂಡೇ ಬೇರೆ, ಫುಲ್ ಜನ. ನಾವು ಕೊನೆಗೊಂದು ಟೇಬಲ್ ಸಿಕ್ತು, ಖಾಲಿ ಇತ್ತು, ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಚೆನ್ನಾಗಿತ್ತು ಗೈಸ್. ಊಟ ಎಲ್ಲ ಆಯಿತು. ಹ್ಯಾಂಡ್ ವಾಶ್ ಮಾಡ್ಕೊಂಬರೋಕೆ ಹೋಗಿದ್ರು ನಮ್ಮ ಮನೆಯವರು. ನಾನು ಕುತ್ಕೊಂಡು ಅವರಿಬ್ಬರು ಆಟ ಆಡ್ತಾ ಇರೋದು ನೋಡ್ತಾ ಇದ್ದ. ಅದನ್ನು ಹೆಂಗೆ ನಾನು ಹಿಡ್ಕೊಳ್ಳೋದು, ಅದು ಹೆಂಗೆ ಹಿಡ್ಕೊಳ್ಳೋದು, ಕೈಗೆ ಸಿಗ್ತಾನೆ ಇಲ್ವಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ಅವನಿಗೆ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ವಿ ಕೆಳಗಡೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೈಸ್. ನೋಡಿಕೊಂಡು ರಾಯನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಫೋಟೋ ಗಿಟೋ ಎಲ್ಲ ತಕ್ಕೊಂಡು ಆಮೇಲೆ ಝೂಡಿಯೋಗೆ ಬಂದ್ವಿ. ಝೂಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ನನಗೂ ಪಾಪುಗೂ ಫಸ್ಟು ಪಾಪು ಬಟ್ಟೆ ನೋಡಿದೆ, ತೊಗೊಬಿಡ್ತೀನಿ ಅಂತ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ. ಆ್ಯಂಡ್ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಅಂದರು. ಅದಕ್ಕೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ ಹಂಗೇ. ಆಮೇಲೆ ಇಲ್ಲಿ ಇಯರಿಂಗ್ಸ್ ಹತ್ರ ಓಲೆ ನೋಡೋಣ ಅಂತ ಬಂದೆ ಗೈಸ್. ಹೆಂಗೆ ಚುಚ್ಚೋರು ನೋಡಿ ಕಿವಿಗೆ. ನಾನು ಚುಚ್ಚಿಸ್ಕೋಬೇಕು ಕಿವಿಗೆ, ನೋಡೋಣ. ಒಂದು ಜೊತೆ ಇಯರಿಂಗ್ಸ್ಗೆ 750 ಏನೋ ಹೇಳಿದ್ರು. ನಾನು ಸುಮ್ಮ ಬಂದ್ಬಿಟ್ಟೆ. ಆಮೇಲೆ ಮತ್ತೆ ರಯಾನ್ಗೆ ಆಟ ಸಾಮಾನು ಏನೇನೋ ಇಕ್ಕಿದ್ರು, ನೋಡಿಕೊಂಡು ತೋರಿಸ್ಕೊಂಡು ನಿಂತಿದ್ದೆ. ಆಮೇಲೆ ಮತ್ತೆ ಕಾಕ ಮಾಡ್ಕೊಬಿಟ್ರು ಇವರು. ಅದಕ್ಕೇ ಅದನ್ನು ವಾಶ್ ಮಾಡೋಕ್ಕೆ ಅಂತ ಬಂದೆ ಗೈಸ್. ಯಾವಾಗಲೂ ಹಿಂಗೆ ಮಾಡ್ತಾನೆ ಗೈಸ್ ಇವನು ನನಗೆ. ಆಮೇಲೆ ಇಲ್ಲಿ ಸಿಂಗಿಂಗ್ ಶೋ ಏನೋ ನಡೀತಾ ಇತ್ತು, ಅದು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಆಮೇಲೆ ಬಂದುಬಿಟ್ವಿ ನಾವು. ರಯಾನು ತುಂಬ ಸತಾಯಿಸ್ತಾ ಇದ್ದ. ಪ್ಯಾಂಪರ್ಸೇ ತೊಗೊಂಡೋಗಿಲ್ಲ ಗೈಸ್, ಅವ್ನಿಗೆ ಮರ್ತೋಗ್ಬಿಟ್ಟಿದ್ದೀನಿ. ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ, ಹಾಲಿನ ಬಾಟ್ಲು, ಪ್ಯಾಂಪರ್ಸು, ಅವ್ನಿಗೆ ಇನ್ನೊಂದು ಜೊತೆ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ ಬ್ಯಾಗ್ನೇ. ಹಂಗೂ ಗಾಡೀಲಿ ಹೋಗ್ಬೇಕಾದ್ರೆ ಅನಿಸ್ತಾ ಇತ್ತು ಏನೋ ಖಾಲಿ ಹೊಡಿತೈತಲ್ಲ, ಏನು ಅಂತ. ಆಮೇಲೆ ಪಾಪ ನಮ್ಮ ಮನೆಯವರು ಮತ್ತೆ ಮಾಲಿಂದ ಹೊರಗಡೆ ಹೋಗಿ ತೊಗೊಬಂದರು. ಫೈನಲಿ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದೆ ಗೈಸ್. ಮುಖ ನೋಡಿ ಹೆಂಗಾಗ್ಬಿಟ್ಟೈತೆ. ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣಕ್ಕಾಗಬೇಕು. ವಾಕಿಂಗ್ ಹೋಗಬೇಕು, ಒಂದು ದಿವಸ ಹೋಗ್ತೀನಿ, ಆಮೇಲೆ ಮತ್ತೆ ಹೋಗೋದೇ ಇಲ್ಲ. ಯಾಕಂದರೆ ಪಾಪು ನಿದ್ದೆ ಕೊಡಲ್ಲ ಅನ್ನಿಸ್ತೀನಿ ನೈಟು. ಒಂದೊಂದು ಸತಿ ಏನು ಕೊಡೋದೇ ಇಲ್ಲ, ಲೇಟಾಗಿ ಮಲ್ಕೋತಾನೆ. ನನಗೆ ನಿದ್ದೆ ಸಾಕಾಗಲ್ಲ, ಎದ್ದೊಳ್ಳೋದೇ ಇಲ್ಲ, ಸುಮ್ಮನೆ ಹಂಗೆ ಮಲ್ಕೊಬಿಡ್ತೀನಿ. ಹೋಗಬೇಕು ಗೈಸ್ ವಾಕಿಂಗ್ಗೆ. ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕು. ಆ್ಯಂಡ್ ಇನ್ನೊಂದೇನು ಅಂತಂದರೆ ತೋರಿಸ್ತೀನಿ. ಝೂಡಿಯೋ ಶಾಪಿಂಗ್ ಮಾಡಿದೆ. ನೆಕ್ಸ್ಟು ಝೂಡಿಯೋ ಹಾಲ್ ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಬರುತ್ತೆ ಏನೇನು ತೊಗೊಂಡಿದ್ದೀನಿ ಅಂತ ಗೈಸ್. ಸೊ ರಯಾನು ಆಟಾಡೋಕೆ ಹೋದ. ಈಗ ಪಕ್ಕದ ಮನೆ ಚೈತ್ರಕ್ಕವ್ರ ಮನೆಗೆ ಆಟಾಡೋಕೆ ಹೋಗೋನೆ. ಪೂಜೆ ಇರ್ತಾಳಲ್ಲ, ಆಟ ಆಡ್ತಾನೆ. ಆಮೇಲೆ ನಮ್ಮ ಮನೆಯವ್ರು ಈಗಿನೂ ಮತ್ತೆ ಹೊರಗಡೆ ಹೋದರು, ಸ್ವಲ್ಪ ಕೆಲಸ ಐತೆ ಬರ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟೇ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಗೈಸ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮರೀದೆ ಐಶು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಗೈಸ್ ಪ್ಲೀಸ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟಾಟಾ.